ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದಿರೋದು, ಜಾಸ್ತಿ ಮ್ಯಾಚ್ಗಳನ್ನು ಸೋತಿದ್ದಾರೆ. ಇದಕ್ಕೆಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ. ಇಡೀ ಸ್ಯಾಂಡಲ್ವುಡ್ನಲ್ಲಿ ಕೆಲವೇ ಕೆಲವರು ಮಾತ್ರ ಇದನ್ನ ವಿರೋಧ ಮಾಡ್ತಾರೆ. ಈ ವಿಚಾರ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಗಮನಕ್ಕೂ ಬಂದಿದೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕಳೆದ 3-4 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎರಡೂ ನಟರ ನಡುವೆ ನಡೀತಾ ಇರುವಂತಹ ಫ್ಯಾನ್ಸ್ ವಾರ್ಗಳನ್ನು ನೀವು ನೋಡಿದ್ದಾರೆ. ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಮತ್ತೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು. ಈ ಯುದ್ಧ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ಈ ಫ್ಯಾನ್ಸ್ ವಾರ್ ಏನಿದೆ, ಇದು ನಿನ್ನೆ ಮೊನ್ನೆಯಿಂದ ನಡೀತಾ ಇರುವಂಥದ್ದಲ್ಲ. ತುಂಬ ದಿನಗಳಿಂದ ಈ ಫ್ಯಾನ್ಸ್ ವಾರ್ ನಡೀತಾನೆ ಇದೆ. ಸಾಕಷ್ಟು ಘಟನೆಗಳು ಇದರ ಹಿಂದೆ ತುಂಬ ನಡೆದೋಗಿದೆ ಅಂತಲೇ ಹೇಳಬೇಕು. ಆದರೆ ಈಗ ಅತಿರೇಕಕ್ಕೆ ಅಂದರೆ ಒಂದು ಸ್ಟೆಪ್ ಮುಂದೆ ಹೋಗುವ ಮೂಲಕ ಕೆಲವರು, ಅಂದರೆ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವ ಕೆಲವರು, ಅದಿನ್ನೂ ಕನ್ಫರ್ಮ್ ಆಗಿಲ್ಲ, ಆದರೆ ಹೇಳಿಕೊಳ್ಳುವ ಕೆಲವರು ಮಾಡಿದಂಥ ಒಂದೇ ಒಂದು ಪೋಸ್ಟ್ ಈಗ ಕರ್ನಾಟಕದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. RCB ಕಳೆದ 15-16 ಸೀಸನ್ಗಳಿಂದ ಕಪ್ಪನ್ನು ಗೆದ್ದಿಲ್ಲ. ಅದು ಯಾವುದನ್ನು ಲೆಕ್ಕಿಸದೆ ಈ ಬಾರಿಯ ಸೀಸನ್ಗೆ ಅನ್ಬಾಕ್ಸಿಂಗ್ ಅಂದರೆ RCB ಅನ್ಬಾಕ್ಸ್ ಈವೆಂಟ್ ಏನಿತ್ತು, ಆ ಈವೆಂಟ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಗೆಸ್ಟ್ ಆಗಿ ಏನು ಕರೆದಿರ್ತಾರೆ, ಅದೇ ಕಾರಣದಿಂದ, ಅಂದರೆ ಗಂಡ ಇಲ್ಲದೆ ಇರುವ ಒಂದು ಹೆಣ್ಣನ್ನು ಶುಭ ಕಾರ್ಯಕ್ಕೆ ಕರೆಯೋದ್ರಿಂದಾನೇ RCB ಈ ಸಲದ ಸೀಸನ್ನ ಎಲ್ಲ ಮ್ಯಾಚ್ಗಳನ್ನು ಸೋಲ್ತಾ ಇದೆ. ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದಿರೋದು, ಜಾಸ್ತಿ ಮ್ಯಾಚ್ಗಳನ್ನು ಸೋತಿದ್ದಾರೆ. ಇದಕ್ಕೆಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಕಾರಣ ಎನ್ನುವ ರೀತಿಯಲ್ಲಿ ಒಂದು ಗಜಪಡೆ ಎನ್ನುವ ಟ್ವಿಟರ್ ಹ್ಯಾಂಡಲ್ನಲ್ಲಿ, ಒಂದು ಟ್ವಿಟರ್ ಪೇಜ್ನಲ್ಲಿ ಒಂದು ಪೋಸ್ಟ್ ಮಾಡಲಾಗಿತ್ತು. ಈ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಈ ಪೋಸ್ಟ್ ಸಿಕ್ಕಾಬಟ್ಟೆ, ಈ ಪೋಸ್ಟ್ ಒಂದು ಸೀರಿಯಸ್ ವೇನಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾದಂತಹ ಆ ಪೇಜ್ನ ಅಡ್ಮಿನ್ ಏನು ಮಾಡ್ತಾನೆ, ಸ್ವಲ್ಪ ಹೊತ್ತು ಆದಮೇಲೆ, ಈ ಪೋಸ್ಟ್ ವೈರಲ್ ಆದಮೇಲೆ ಸುದೀಪ್ ಅಭಿಮಾನಿ ಅಂತ ಆ ಪೇಜ್ ನೇಮ್ನ ಚೇಂಜ್ ಮಾಡೋದ್ರ ಮೂಲಕ ಇನ್ನಷ್ಟು ಗೊಂದಲವನ್ನು ಸೃಷ್ಟಿಸುವ ಪ್ರಯತ್ನಕ್ಕೆ ಕೈ ಹಾಕ್ತಾನೆ. ಆದರೆ ಆಲ್ರೆಡಿ ಮೊದಲೇ ಮಾಡಿದಂತಹ ಗಜಪಡೆ ಎನ್ನುವ ಪೇಜ್ನಿಂದ ಮಾಡಿದಂತಹ ಸ್ಕ್ರೀನ್ಶಾಟ್ಗಳನ್ನು ಸಾಕಷ್ಟು ಜನರು ತೆಗೆದುಕೊಂಡಿದ್ದ ಕಾರಣಕ್ಕೆ ಇದು ಸುದೀಪ್ ಅಭಿಮಾನಿಗಳು ಮಾಡಿದ ಕೆಲಸ ಅಲ್ಲ ಅನ್ನೋದು ಕೂಡ ಪ್ರೂವ್ ಆಗುತ್ತೆ. ಇದಾದ ನಂತರ ಇಡೀ ಸ್ಯಾಂಡಲ್ವುಡ್ನಲ್ಲಿ ಕೆಲವೇ ಕೆಲವರು ಮಾತ್ರ ಇದನ್ನು ವಿರೋಧ ಮಾಡ್ತಾರೆ. ಇನ್ನು ಕೆಲವರು ಏನೂ ಗೊತ್ತಿಲ್ಲದಂಗೆ ಸೈಲೆಂಟಾಗಿ ಮೌನಕ್ಕೆ ಶರಣಾಗುವ ನಿರ್ಧಾರವನ್ನು ಮಾಡ್ತಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೂ ಕೂಡ ಈ ವಿಚಾರ, ಆಸ್ಪತ್ರೆಯಲ್ಲಿ ಕೈನ ಶಸ್ತ್ರಚಿಕಿತ್ಸೆ ಆದ ನಂತರ ಅವ್ರಿಗೂ ಕೂಡ ಈ ವಿಚಾರ ತಿಳಿದಿರುತ್ತೆ. ಅವರ ಆಪ್ತರಾಗಿರುವಂತಹ ಪುನೀತ್ ಅವರು ಈ ವಿಚಾರವನ್ನು ತಿಳಿಸ್ತಾರೆ. ದರ್ಶನ್ ಅವರು ಕೂಡ ಈ ವಿಚಾರವಾಗಿ ಬೇಜಾರು ಮಾಡಿಕೊಂಡು ಅವ್ನು ಯಾರು ಹುಡುಕಿ ಬೇಗ ಎನ್ನುವಂತಹ ಒಂದು ಸಂದೇಶವನ್ನು ಸಹ ಅವರ ಅಭಿಮಾನಿಗಳಿಗೆ ಕೊಟ್ಟಿದ್ರು ಅನ್ನೋದು ಪುನೀತ್ ಅವರ ಕಡೆಯಿಂದ ಗೊತ್ತಾದಂತಹ ವಿಚಾರ. ಆದರೆ ಈ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇಲ್ಲದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕಿವಿಗೆ ಮುಟ್ಟಿದ್ದು ಮಾತ್ರವಲ್ಲದೆ, ದರ್ಶನ್ ಅವರ ಕಿವಿಗೆ ಮುಟ್ಟಿದ್ದು ಮಾತ್ರವಲ್ಲದೆ, ಈ ವಿಚಾರ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಗಮನಕ್ಕೂ ಬಂದಿದೆ. ಈ ವಿಚಾರ ಯಾವಾಗ ಸಿದ್ದರಾಮಯ್ಯನವರ ಗಮನಕ್ಕೆ ಬಿತ್ತೋ, ಅವರು ಒಂದು ಟ್ವೀಟನ್ನು ಮಾಡುವ ಮೂಲಕ ಸಂವಿಧಾನದ ಪೀಠಿಕೆಯನ್ನು ಸಹ ಹಂಚಿಕೊಂಡು ಒಂದಷ್ಟು ಸಾಲುಗಳನ್ನು ಅವರು ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಏನಂತ ಬರೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದನ್ನು ನೋಡೋದೆ ಆದರೆ, ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ನಿರಾಕರಿಸಿ ಗುಲಾಮಳನ್ನಾಗಿ ಮಾಡಿ ಮನೆಯೊಳಗೆ ಕೂರಿಸಿದ ಮನುವಾದದ ಸಂಕೋಲೆಯನ್ನು ಮಹಿಳೆಯರೇ ಕಿತ್ತು ಹಾಕಿ ಸ್ವತಂತ್ರರಾಗುತ್ತಿದ್ದಾರೆ. ಸಂವಿಧಾನದತ್ತ ಸ್ವಾತಂತ್ರ್ಯದೊಂದಿಗೆ ಪುರುಷರಿಗೆ ಸರಿಸಮನಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಮುನ್ನಡೆತಾ ಇದ್ದಾರೆ. ಪತಿಯನ್ನು ಕಳೆದುಕೊಂಡು ಹೆಣ್ಣು ಮಗಳು ಕೂಡ ವೈಯಕ್ತಿಕ ಬದುಕಿನ ನೋವುಗಳನ್ನು ನುಂಗಿಕೊಂಡು ಸಾಮಾಜಿಕ ಮತ್ತು ಔದ್ಯಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಾದರಿಯಾಗ್ತಾ ಇದ್ದಾರೆ. ಈ ಸಾಮಾಜಿಕ ಬದಲಾವಣೆಗಳಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿಯವರಂತಹ ಮಹನೀಯರ ಸಮಾಜ ಸುಧಾರಣೆಯ ಕೊಡುಗೆಯೂ ಸಹ ಇದೆ. ಹೀಗಿದ್ದರೂ ಇತಿಹಾಸದ ಚಕ್ರವನ್ನು ಹಿಂದಕ್ಕೆ ಎಳೆದೊಯ್ಯುವ ಪ್ರಯತ್ನಗಳನ್ನು ಕೆಲವು ಕಿಡಿಗೇಡಿಗಳು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಕೆಲವು ಗೊಡ್ಡು ಸಂಪ್ರದಾಯವಾದಿಗಳು ಪತಿಯನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳನ್ನ ಸಾರ್ವಜನಿಕವಾಗಿ ಅವಮಾನಿಸಿ ತಮ್ಮ ವಿಕೃತಿಯನ್ನ ಮೆರೆಯುತ್ತಿರುವುದು ಖಂಡನೀಯ. ಇದು ಸಂವಿಧಾನವನ್ನ ತಿರಸ್ಕರಿಸಿ ಮನುವಾದವನ್ನ ಪುರಸ್ಕರಿಸಬೇಕೆಂದು ಕೆಲವರು ಸಮಾಜ ವಿರೋಧಿ ಶಕ್ತಿಗಳು ಹಾಕುತ್ತಿರುವ ಕೂಗಿನ ಫಲ. ಹೆಣ್ಣು ಮಕ್ಕಳ ತುಚ್ಛೀಕರಣವನ್ನು ನಮ್ಮ ಸರ್ಕಾರ ಖಂಡಿತವಾಗಿಯೂ ಸಹಿಸುವುದಿಲ್ಲ. ಇದಕ್ಕೆ ಕಾರಣಕರ್ತರಾದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಹೇಳುವ ಮೂಲಕ ಸಂವಿಧಾನದ ಮೂಲ ಪೀಠಿಕೆ ಏನಿದೆ, ಆ ಪೀಠಿಕೆಯ ಒಂದು
ಸ್ಕ್ರೀನ್ಶಾಟನ್ನು ಅಥವಾ ಫೋಟೋವನ್ನು ಕೂಡ ಹಾಕಿಕೊಳ್ಳುವ ಮೂಲಕ CM ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ ನಿಜವಾಗ್ಲೂ ಈ ಕೇಸ್ನ ನಿಟ್ಟಿನಲ್ಲಿ ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ನಿಂದನೆಯ ಕೇಸ್ನ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕಂತಂದರೆ ಈ ಹಿಂದೆ ಸಾಕಷ್ಟು ಬಾರಿ ಸಾಕಷ್ಟು ಜನ ಸೆಲೆಬ್ರಿಟಿಗಳಾಗಿರ್ಬೋದು, ಸಾಕಷ್ಟು ಜನ ಕಾಮನ್ ಮೆನ್ಗಳಾಗಿರ್ಬೋದು, ಸಾಕಷ್ಟು ಜನ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅವರ ವಿರುದ್ಧ ಮಾಡಿದಂತಹ ಅವಹೇಳನಕಾರಿ ಪೋಸ್ಟ್ಗಳ ಬೆನ್ನು ಹತ್ತಿ ಅವರನ್ನು ಹಿಡಿದು ಒಂದು ಶಿಕ್ಷೆಯನ್ನು ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಕೇಸ್ಗಳು ವಿಫಲವಾಗಿರೋದು ನಿಮ್ಮ ಕಣ್ಣ ಮುಂದೆನೇ ಇದೆ. ಆದರೆ ಈ ಕೇಸ್ನ ವಿಚಾರದಲ್ಲಿ ಸ್ವತಃ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಮಾತನಾಡಿರೋದ್ರಿಂದ ಈ ಕೇಸಿನ ತೂಕ ಮತ್ತಷ್ಟು ಹೆಚ್ಚಾಗಿದೆ. ಪೊಲೀಸರ ಮೇಲೆ ಒತ್ತಡ ಮತ್ತಷ್ಟು ಹೆಚ್ಚಾಗಿದೆ. ಹಾಗಾಗಿ ಯಾರು ಆ ಕಿಡಿಗೇಡಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧವಾಗಿ ಕೀಳು ಮಟ್ಟದ ಭಾಷೆಗಳನ್ನು ಪದಗಳನ್ನು ಉಪಯೋಗಿಸಿ ಆ ಟ್ವೀಟನ್ನು ಮಾಡಿದ್ನೋ ಅವನನ್ನು ಆದಷ್ಟು ಬೇಗ ಶೀಘ್ರದಲ್ಲಿ ಹಿಡಿಯುವಂತಹ ಕೆಲಸವನ್ನು ಪೊಲೀಸ್ನವರು ಮಾಡಲೇಬೇಕಾಗತ್ತೆ. ಆತನಿಗೆ ಒಂದು ತಕ್ಕ ಪಾಠವನ್ನು ಕಲಿಸುವಂತಹ ಕೆಲಸವನ್ನು ಪೊಲೀಸ್ನವರು ಮಾಡಲೇಬೇಕಾಗತ್ತೆ. ಈ ಹಿಂದಿನ ಅಂದರೆ ಈ ಪೋಸ್ಟ್ನ ಹಿಂದಿನ ಉದ್ದೇಶ ಏನು, ಈ ತರಹದ ಪೋಸ್ಟನ್ನು ಅವನು ಮಾಡಿದ್ಯಾಕೆ, ಮಾಡುವ ಹಿಂದಿನ ಕಾರಣ ಏನಿರ್ಬೋದು, ಯಾರಾದರೂ ಹೇಳಿ ಮಾಡಿಸಿದಾರ ಅಥವಾ ಅವನೇ ಓನ್ ಆಗಿ ಒಂದು ಅಂಧಾಭಿಮಾನ ಇಟ್ಕೊಂಡು ಈ ಥರ ಮಾಡೋದನ್ನ ಎಲ್ಲ ಕೂಡ ತನಿಖೆಯ ನಂತರ ಹೊರಗಡೆ ಬರಬೇಕಾಗತ್ತೆ. CM ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಮಾತನಾಡಿರೋದ್ರಿಂದ ಸಾಕಷ್ಟು ಜನ ಈಗ ಆಲ್ರೆಡಿ ವಿ ಆರ್ ವಿತ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಂತ ಹ್ಯಾಶ್ಟ್ಯಾಗ್ಗಳನ್ನು ಬಳಸ್ತಾ ಇದ್ದಾರೆ. ಇನ್ನು ಕೆಲವರು ಐ ಆಮ್ ವಿತ್ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಐ ಸ್ಟ್ಯಾಂಡ್ ವಿತ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅನ್ನುವ ಹ್ಯಾಶ್ಟ್ಯಾಗ್ಗಳನ್ನು ಬಳಸಿ ಈ ಎಲ್ಲ ಪೋಸ್ಟ್ಗಳನ್ನು ವೈರಲ್ ಮಾಡೋ ಮೂಲಕ ಪೊಲೀಸರ ಮೇಲೆ ಹಾಗೂ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಸಿದ್ದರಾಮಯ್ಯನವರ ಈ ಟ್ವೀಟ್ ಬಗ್ಗೆ, ಈ ಕೇಸ್ ನಡೆದುಕೊಂಡು ಹೋಗ್ತಾ ಇರುವ ರೀತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.